ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 99004278
ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆ ಕಬ್ಬು ಬೆಳೆಗಾರರ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಆಗ್ರಹಿಸಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಪತ್ರ ಬರೆದು ಮನವಿ ಮಾಡಲಾಗುವುದು ಎಂದು ಶಾಸಕ BR ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಬ್ಬು ಬೆಳೆಗಾರರಿಗೆ ಅವೈಜ್ಞಾನಿಕ ಬೆಲೆ ನಿಗದಿ ಮಾಡಲಾಗಿದ್ದು ತೂಕದ ಯಂತ್ರದಲ್ಲಿ ಸಹ ಮೋಸ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸರ್ಕಾರದ ವತಿಯಿಂದಲೇ ಸಕ್ಕರೆ ಕಾರ್ಖಾನೆ ಬಳಿ ತೂಕದ ಯಂತ್ರ ಅಳವಡಿಸಬೇಕು. ಕಬ್ಬಿನಿಂದ ಬರುವ ಉತ್ಪನ್ನಗಳಲ್ಲಿ ಬರುವ ಲಾಭ ರೈತರಿಗೆ ಸಿಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ BR ಪಾಟೀಲ್ ಸರ್ಕಾರಕ್ಕೆ ಆಗ್ರಹಿಸಿದರು. ನಮ್ಮ ಕಡೆ ನಮ್ಮ ಭಾಗದಲ್ಲಿ ಕಬ್ಬು ಅರಿಯುವ ಕೆಲಸ ಪ್ರಾರಂಭ ಆಗ್ತದೆ. ಈಗ ನಮ್ಮದು ಅನೇಕ ದಿವಸಗಳಿಂದ ಬೇಡಿಕೆ ಇದೆ. ಏನಂದರೆ ಇದು ಬೆಲೆ ಏನಿದೆಯಲ್ಲ, FRP, ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಅಂತಾರೆ, ಇದು ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು. ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಕಳೆದ ವರ್ಷ ಇವರು ಮಾಡಿಲ್ಲ, ಪ್ರತಿ ವರ್ಷ ಇವರು ಮಾಡ್ತಾರೆ. ಆದರೆ ಇದರ ಮಾಡುವಾಗ ಕಳೆದ ವರ್ಷದ ಕಬ್ಬಿನ ರಿಕವರಿ ನೋಡಿ ಮಾಡ್ತಾರೆ. ಇಲ್ಲಿ ರೈತರಿಗೆ ಅನ್ಯಾಯ ಆಗ್ತದೆ. ಈ ವರ್ಷದ ಕಬ್ಬಿನ ರಿಕವರಿ ನೋಡಿ ಬೆಲೆ ನಿರ್ಧಾರ ಆಗಬೇಕು. ಹಳೆ ತೊಗೊಂಡು ಇವತ್ತು ಲೆಕ್ಕ ಹಾಕಿ ಮಾಡ್ತಾರೆ. ಇದು ಭಾಳ ದೊಡ್ಡ ಲೋಪ. ಇದು ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಬರೀಬೇಕು. ಇದನ್ನು ತಿದ್ದುಪಡಿ ಮಾಡಿ ಅದೇ ವರ್ಷದಲ್ಲಿ ಕಬ್ಬಿನ ಇಳುವರಿಯನ್ನು ಆಧರಿಸಿ ಬೆಲೆಯನ್ನು ನಿರ್ಧಾರ ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಒತ್ತಾಯ ಮಾಡಬೇಕು, ಬರೀಬೇಕು. ಅದನ್ನು ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಇನ್ನೊಂದು ಅನುಮಾನ ಬಹುತೇಕ ಎಲ್ಲ ಕಡೆ ಇದೆ. ಏನಂದರೆ ಈ ತೂಕ ಇದೆಯಲ್ಲ, ಕಬ್ಬಿನ ತೂಕ, ಅದರಲ್ಲಿ ಕೆಲವು ಕಾರ್ಖಾನೆಗಳು ಮೋಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಒಂದು ಅಪವಾದಿದೆ. ಸತ್ಯಕ್ಕೂ ಹತ್ತಿರವಾಗಿದೆ. ನಾನೇ ಒಂದು ಟೆಸ್ಟ್ ಮಾಡಿಸಿದ್ದೀನಿ ಲಂಡನ್ನಲ್ಲಿ. ಆ ಕಾರ್ಖಾನೆಗೆ ಹೋಗೋಕ್ಕಿಂತ ಮುಂಚೆ ಆ ಕಬ್ಬನ್ನು ನಾವು ವೇಬ್ರಿಡ್ಜಿಗೆ ಒಯ್ದು ತೂಕ ಮಾಡಿಸಿದ್ದೀವಿ. ಅಲ್ಲಿ ಟನ್ನೇಜ್ ಬೇರೆ ಇದೆ. ಇಲ್ಲಿ ಕಾರ್ಖಾನೆಗೆ ಬಂದಾಗ ಅಲ್ಲಿ ಟನ್ನೇಜ್ ಬೇರೆ ಇದೆ. ಇದು ಹೇಗೆ ಸಾಧ್ಯತೆ ಇದೆ? ಮಷೀನು, ಅದನ್ನು ಮಷೀನು, ಇದನ್ನು ಮಷೀನು. ಆ ವೇಬ್ರಿಡ್ಜ್ನಲ್ಲಿ ವ್ಯತ್ಯಾಸ ಹೆಂಗೆ ಸಾಗಕ್ಕೆ ಸಾಧ್ಯ ಇದೆ?
ಸೊ ಇದು ನನಗೊಂದು ಉದಾಹರಣೆ ಸಿಕ್ಕಿದೆ. ಇದರಲ್ಲಿ ಏನಾದರೂ ಗೋಲ್ಮಾಲ್ ಖಂಡಿತ ಇದೆ ಅನ್ನುವಂಥದ್ದು ಅನುಮಾನ ಸಿಕ್ಕಿದೆ. ಅದಕ್ಕೆ ಮಾನ್ಯ ಸಕ್ಕರೆ ಸಚಿವರು ಹೇಳಿದರು, ಪ್ರತಿಯೊಂದು ಕಾರ್ಖಾನೆ ಎದುರುಗಡೆ ಒಂದು ಸರ್ಕಾರದ ವತಿಯಿಂದ ವೇವ್ಬ್ರಿಡ್ಜನ್ನು ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಶಿವಾನಂದ ಪಾಟೀಲ್ ಹೇಳಿದರು. ಇವತ್ತು ನಾವು ಒತ್ತಾಯ ಮಾಡ್ತೀವಿ. ಅಂಗನವಾಡಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜುಲೈ 9ರಂದು ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಸಾಮೂಹಿಕ ಬಂಧನಕ್ಕೊಳಗಾಗುವ ಮುಖಾಂತರ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂಗನವಾಡಿ ನೌಕರರು 50 ವರ್ಷಗಳಿಂದ ಐಸಿಡಿಎಸ್ ಅಡಿಯಲ್ಲಿ ದುಡಿಯುತ್ತಿದ್ದಾರೆ. ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಕಾಯಂ ಮಾಡಬೇಕು. ಕಾಯಂ ಮಾಡುವ ತನಕ ಕನಿಷ್ಠ ವೇತನ ನೀಡಬೇಕು. ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರರನ್ನು ಕಾಯಂ ಮಾಡಬೇಕು. 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಹೊಸದಾಗಿ ತಂದಿರುವ 4 ಸಂಹಿತೆಗಳನ್ನು ರದ್ದುಗೊಳಿಸಬೇಕು. ಸಿಐಡಿಎಸ್ ಯೋಜನೆಗೆ ಬಜೆಟ್ ಅನ್ನು ಹೆಚ್ಚಿಸಬೇಕು. 26,000 ಕನಿಷ್ಠ ವೇತನ, 10,000 ಮಾಸಿಕ ಪಿಂಚಣಿ ಕೊಡಬೇಕು. 2013ರ ಆಹಾರ ಭದ್ರತಾ ಕಾಯ್ದೆ ವಿರುದ್ಧವಾಗಿರುವುದರಿಂದ ಪೋಷಕ ಟ್ಯಾಕರ್ ಕಡ್ಡಾಯ ಮಾಡಬಾರದು. ರಾಜ್ಯದಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ, ಯುಕೆಜಿ ಪ್ರಾರಂಭ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜುಲೈ 9ರಂದು ಅಂಗನವಾಡಿ ಕೇಂದ್ರಗಳನ್ನ ಬಂದ್ ಮಾಡಿ ಸಾರ್ವತ್ರಿಕವಾಗಿ ಕಲಬುರಗಿಯಲ್ಲಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಒಂದು ಸಾಮೂಹಿಕ ಬಂಧನಕ್ಕೆ ಒಳಗಾಗುವಂಥ ಒಂದು ಮುಷ್ಕರವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಮುಷ್ಕರಕ್ಕೆ ನಮ್ಮ ಭಾರತದ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಪ್ರಮುಖವಾಗಿ CITU ಕೂಡ ಅದರ ಮುಖ್ಯ ಪಾತ್ರಧಾರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ನಾವು CITU ಸಂಯೋಜನೆಯ ಒಂದು ಸಂಘವಾಗಿ ನಾವು ಕೂಡ ಈ ಮುಷ್ಕರದಲ್ಲಿ ಭಾಗಿದಾರರಾಗ್ತಾ ಇದ್ದೇವೆ. ಈ ಮುಷ್ಕರದಲ್ಲಿ ನಾವು ಅಂಗನವಾಡಿ ಯೂನಿಯನ್ನಿಂದ ಎತ್ತುತ್ತಾ ಇರ್ತಕ್ಕಂಥ ಪ್ರಶ್ನೆಗಳೇನಂತ ಹೇಳಿದ್ರೆ, ICDS ಬಜೆಟ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ 60-40 ಶೇರಿಂಗಲ್ಲಿ ಇವತ್ತು ನಡೀತಾ ಇರೋದು. ಆ 40% ಶೇರಿಂಗನ್ನು ಕೊಡೋದ್ರಲ್ಲೂ ಕೂಡ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಲವಾರು ನಿರ್ಬಂಧಗಳನ್ನು ಹಾಕ್ತಾ ಇದ್ದಾವೆ. ಅದರಲ್ಲಿ ಭಾಳ ಪ್ರಮುಖವಾದ ನಿರ್ಬಂಧ ಯಾವುದು ಅಂತ ಹೇಳಿದ್ರೆ FRS ಅಂತ ಹೇಳಿ. ಆದರೆ ಅವರು ಈ ಪೋಷನ್ ಟ್ರ್ಯಾಕರ್ ಅಂತಕ್ಕಂಥ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕರೋನಾ ಆದ ನಂತರ. ಆಮೇಲೆ ಈಗ ಅದರಲ್ಲಿ ಈ ಒಂದು ಫೇಸ್ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ, ಅಂದರೆ ಫಲಾನುಭವಿಗಳ ಮುಖವನ್ನು ಸೆರೆ ಹಿಡಿದು ನಾವು ಹಾಕಬೇಕು. ಸೊ ಈಗ ಅದಕ್ಕೆ ನಮ್ಮ ದೇಶದ ಪ್ರಧಾನಿಗಳನ್ನೇ ಭಾಳ ಹೆಚ್ಚಿನ ಆಸಕ್ತಿಯನ್ನು ನೋಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಈ 3-4 ದಿನಗಳಲ್ಲಿ ನಮಗೆ ಬಂದಿದೆ. ಯಾಕಂದರೆ ನಮ್ಮ ರಾಜ್ಯದ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಮತ್ತು ನಮ್ಮ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರೆಲ್ಲರೂ ಒಂದು ನಿಯೋಗ ಹೋಗಿತ್ತು. ಆ ನಿಯೋಗದಲ್ಲಿ ಆ ಚರ್ಚೆಗಳಲ್ಲಿ ಅದು ಕಂಡು ಬಂದಿದೆ. ಸೊ ಈಗ ನಾವು ಯಾಕೆ ಇದನ್ನು ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ, ನಾವು ಕೆಲಸ ಮಾಡೋಕ್ಕಾಗಲ್ಲ ಅನ್ನುವ ಕಾರಣಕ್ಕೆ ನಾವು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಇದು ಈಗ ಒಬ್ಬ ಗರ್ಭಿಣಿ ಸ್ತ್ರೀ ಇರ್ತಾಳೆ, ಅವಳಿಗೆ ನಾವು ಫುಡ್ ಕೊಡಬೇಕು ಅಂತ ಹೇಳಿದರೆ ಅವರ ಆಧಾರ್ ಕಾರ್ಡನ್ನು ನಾವು ನಂಬರನ್ನು ಎನ್ರೋಲ್ ಮಾಡಬೇಕು ನಮ್ಮ ಮೊಬೈಲಲ್ಲಿ. ಆಧಾರ್ ಕಾರ್ಡ್ ಎನ್ರೋಲ್ ಮಾಡಿದ ಮೇಲೆ 3 ಟೈಪ್ ಆಫ್ OTPs ಬರುತ್ತೆ. ಆ OTPಗಳನ್ನು ಅವರು ಎಲ್ಲಿ ವಾಸ ಮಾಡ್ತಾರೋ, ಆ ಗರ್ಭಿಣಿ ಇರ್ಬೋದು ಅಥವಾ ಮಗುವಿನ ತಾಯಿ ತಂದೆ ಇರ್ಬೋದು ಅಥವಾ ಆ ಥರದಲ್ಲಿ ಎಲ್ಲಿ ವಾಸ ಮಾಡ್ತಾರೋ ಅವರು ನಮ್ಮ ವರ್ಕರಿಗೆ ಆ OTPಗಳನ್ನು ಹೇಳಬೇಕು. ಹೇಳಿದ ಮೇಲೆ ಅವ್ರ ಮುಖವನ್ನು ನಾವು ಇದು ಮಾಡುವ ಮೊಬೈಲಲ್ಲಿ ತೊಗೊಂಡು ನಾವು ಅದನ್ನು ಎನ್ರೋಲ್ ಮಾಡಬೇಕು. ಸೊ ಆ ರೀತಿಯಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಮಗುದು ತಪ್ಪೋಯ್ತು ಅಂದರೆ, ಒಂದು ಬಾಣಂತಿದು ತಪ್ಪಿತು ಅಂದರೆ, ಒಂದು ಗರ್ಭಿಣಿದು ತಪ್ಪಿತು ಅಂದರೆ ನೆಕ್ಸ್ಟ್ ಅವರಿಗೆ ಫುಡ್ ಬರಲ್ಲ, ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದನೇ ಸ್ಯಾಂಕ್ಷನ್ ಆಗಲ್ಲ. ಈ ಥರದ ಒಂದು ಲಿಂಕನ್ನು ಈ FRSಲ್ಲಿ ಇಟ್ಟಿದ್ದಾರೆ. ಆಮೇಲೆ ಎರಡನೇದು, ಈ ಥರ ಅವರು ಮಾಡುವಾಗ ನಾವೇನು ಕೇಳ್ತಾ ಇದ್ದೀವಿ, ಒಂದು ಅಂಗನವಾಡಿ ವರ್ಕರ್ಸ್ಗೆ ಟ್ರೈನಿಂಗ್ ಕೊಡಿ. ಎರಡನೇದು, ಈಗ ನೆಟ್ವರ್ಕು ತುಂಬ ದೊಡ್ಡ ಸಮಸ್ಯೆ ಇದೆ, ಅಂಗನವಾಡಿಗಳಿಗೆ ವೈಫೈ ಹಾಕ್ಸಿ. ಮತ್ತು ನೀವು ಕೊಡ್ತಾ ಇರುವಂಥ ಮೊಬೈಲ್ ಏನಿದೆ ಅದರ ಕೆಪಾಸಿಟಿ ತುಂಬ ಕಡಿಮೆ ಇರೋದ್ರಿಂದ 4G 5G ಕನೆಕ್ಷನ್ಸ್ ಆ ಥರದಲ್ಲಿ ಕೊಡಿ. ಆಮೇಲೆ ಮತ್ತು ಈ ಬೆನಿಫಿಷಿಯರ್ಸು ಕೆಲವೊಮ್ಮೆ ಅವರು ಸಿಗದೇ ಇದ್ದಾಗ ಅವರು ಖಾತ್ರಿಪಡಿಸಿದಂಥ ವ್ಯಕ್ತಿಗಳಿಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಿ. ಅಥವಾ 3 months ಒನ್ಸ್ ಇದನ್ನು ಈ ಫೋಟೋ ಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಅಂದರೆ ಇದು ಯಾವುದೂ ಕೂಡ ಇನ್ನೂ ಕೂಡ ಸರ್ಕಾರಗಳು ಒಪ್ಪಿಲ್ಲ. ಸೊ ಈ ಒಪ್ಪದೇ ಇರೋದ್ರಿಂದ ನಮ್ಮ ದೇಶದ 2013ರ ಆಹಾರ ಭದ್ರತಾ ಕಾಯ್ದೆ ಇದೆ, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟಿನ ಆಶಯ ಏನು?
ನಮ್ಮ ದೇಶದ ಮಕ್ಕಳ ಮಹಿಳೆಯರ ಅಪೌಷ್ಟಿಕತೆಯನ್ನು ತಡಿಲಿಕ್ಕಾಗಿ ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಅವರಿಗೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಆಶಯ ಇದೆ. ಈಗ ಈ ಆ್ಯಪಿಂದ ಈ ಆಶಯಕ್ಕೆ ಒಂದು ಧಕ್ಕೆ ಬರುತ್ತೆ. ಕಲಬುರಗಿಯ ಸ್ವಾರಗೇಟ್ ನಗರಕ್ಕೆ ಮಹಾನಗರ ಪಾಲಿಕೆ ವತಿಯಿಂದ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಸ್ವಾರಗೇಟ್ ನಗರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ವಾಡಿ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ಚೆಕ್ ಪೋಸ್ಟ್ ಹತ್ತಿರವಿರುವ ಸ್ವಾರಗೇಟ್ ನಗರದ ಸಾರ್ವಜನಿಕರಿಗೆ ರಸ್ತೆ ಇಲ್ಲದೆ ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ನಡೆದಾಡಲು ತುಂಬಾ ತೊಂದರೆಯಾಗುತ್ತಿದೆ. ಈಗಾಗಲೇ ಮಳೆಗಾಲ ಪ್ರಾರಂಭವಾಗುತ್ತಿರುವುದರಿಂದ ರಸ್ತೆ ಮೇಲೆ ಮಳೆ ನೀರು ನಿಂತು ರಸ್ತೆ ಎಲ್ಲ ಕೆಸರುಗದ್ದಮಯವಾಗಿದ್ದು ವೃದ್ಧರು ಶಾಲಾ ಮಕ್ಕಳು ಅಪಘಾತಕ್ಕೆ ಈಡಾಗುತ್ತಿದ್ದಾರೆ. ಇಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ. ಈ ಬಡಾವಣೆಯಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ. ಈ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಈ ಬಡಾವಣೆಗೆ ದಿನದ 24 ಗಂಟೆ ನಳದ ವ್ಯವಸ್ಥೆ ಮಾಡಬೇಕು. ಮಹಾನಗರ ಪಾಲಿಕೆ ವತಿಯಿಂದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಇಲ್ಲಿಯ ಬಡಾವಣೆಯ ನಾಗರಿಕರಿಗೆ ಆಗುತ್ತಿರುವ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಎಂದು ಮನವಿ ಮಾಡಿದರು. ಮತ್ತು ಬಹಳಷ್ಟು ಸೌಕರ್ಯಗಳನ್ನು ಕಳೆದುಕೊಂಡಂಥ ಒಂದು ಕಾಲನಿ ಇದೆ. ಆಳಂದ ಚೆಕ್ ಪೋಸ್ಟ್ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 10 ವರ್ಷಗಳಿಂದ ನಾನು ಅಲ್ಲಿ ವಾಸಿಸ್ತಾ ಇದ್ದೇನೆ. ಇನ್ನು ಉಳಿದವರೆಲ್ಲ 20 ವರ್ಷಗಳಿಂದ ಅಲ್ಲಿ ವಾಸಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ಅಲ್ಲಿ ಸುಮಾರು ಎಲ್ಲ ಕೆಟಗರಿ ಜನರು ವಾಸಿಸ್ತಾ ಇದ್ದಾರೆ. ಶೆಡ್ಯೂಲ್ ಕಾಸ್ಟ್ ಇದ್ದಾರೆ, ಶೆಡ್ಯೂಲ್ ಟ್ರೈಬ್ ಇದ್ದಾರೆ, ಕೆಟಗರಿ ಫಸ್ಟ್ ಇದ್ದಾರೆ, ಸೆಕೆಂಡ್ ಎ, ಥರ್ಡ್ ಬಿ, ಎಲ್ಲ ಜಾತಿಯ ಜನಾಂಗ ಇದ್ದು ಎಲ್ಲರೂ ಕಾರ್ಮಿಕರು, ಬೇರೆ ಕಡೆ ಕೆಲಸ ಮಾಡಿ ಜೀವನ ಮಾಡ್ತಕ್ಕಂಥ ರೈತ ಕುಟುಂಬಗಳು ಕೂಡ, ರೈತ ಕೂಲಿ ಕಾರ್ಮಿಕರು ಕೂಡ ಅಲ್ಲಿ ವಾಸಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ಸೌಕರ್ಯ ಇಲ್ಲ. ಒಂದು ಕಡಿಮೆ ರೇಟಿನಲ್ಲಿ ಪ್ಲಾಟ್ಗಳು ಸಿಕ್ಕಾವ ಅಂತ ಹೇಳಿ ಏನು ಬಡವರು ತಮ್ಮ ಒಂದು ಶಕ್ತಿ ಅನುಸಾರ ಅಲ್ಲಿ ಪ್ಲಾಟ್ ತಗೊಂಡು ಮನೆ ಕಟ್ಕೊಂಡಿದ್ದಾರೆ. ಸೌಕರ್ಯಗಳಿಲ್ಲದ ಕಾರಣ ಅಲ್ಲಿ ಜೀವನ ಈಗ ಹೇಗಾಗಿದೆಯಪ್ಪ ಅಂತಂದರೆ ಭಾಳ ಅಸ್ತವ್ಯಸ್ತವಾಗಿದೆ. ಒಂದು ರಸ್ತೆ ಇಲ್ಲ, ಒಂದು ಚರಂಡಿ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮೂಲ ಸೌಕರ್ಯ ಏನು ಬೇಕೋ ಒಂದನ್ನು ಕಾಲಿಗೆ ಅದು ವೈಚಿಕೆ. ಎಷ್ಟೋ ಜನ ಕಾರ್ಪೊರೇಟರ್ಗಳು ಯಾರು ಬರ್ತಾರೋ ಕೇಳಿದ್ರು, ನನಗೆ ಬರೋಂಗಿಲ್ಲ, ನೀನು ಬರೋಂಗಿಲ್ಲ ಅಂತ ಅವರಿಗೆ ಬರ್ತಾರೆ, ಇವರಿಗೆ ಬರ್ತಾರೆ. ಅದು ಮಲತಾಯಿ ಧೋರಣೆ ಆಗಿದೆ. ಮತ್ತು ರಸ್ತೆ ಬಗ್ಗೆ ಕೇಳಲು ಹೋದರೆ ರಸ್ತೆ ಜನರಲ್ ಬಜೆಟ್ನಲ್ಲಿ ಇಟ್ಟಿದ್ದೇವೆ ನೋಡೋಣ ಅಂತಾರೆ. ಅದು ಯಾವ ಕೆಲಸಗಳಾಗಿಲ್ಲ. ಏನೋ ಪುಣ್ಯಕ್ಕಾಗಿ ಕಳೆದ ವರ್ಷ ಯಾರು ಶಾಸಕರಾದ ಮಾನ್ಯ ನಮ್ಮ ಫಾತಿಮಾಜಿಯವರು ಅವ್ರು ಮಾಡಿದ್ರು, ಯಾರು ಮಾಡಿದ್ರು, ಒಂದು 10 ಕಿಲೋಮೀಟರ್ ಅಷ್ಟು ಒಂದು ಸಿಮೆಂಟ್ ರೋಡ್ ಮಾಡಿದ್ದಾರೆ. ಆ ಸಿಮೆಂಟ್ ರೋಡ್ ಅಕ್ಕಪಕ್ಕ ಇದ್ದವ್ರು ಪುಣ್ಯವಂತರು. ಯಾಕಂದರೆ ಅವ್ರ ನಿಂತನ ಗಾಡಿಗಳು ಹೋಗ್ತಾವ ಸರಿಯಾಗಿ, ಅವ್ರಿಗೆ ಜೀವನ ಚೆನ್ನಾಗಿದೆ. ಆ ರೋಡಿಗೆ ಲಿಂಕ್ ಆಗ್ತಕ್ಕಂಥ ಇತರ ಏನು ಬದುಕ್ತಾರ ಅವ್ರದ್ದು ಜೀವನ ಬಹಳ ದುಸ್ತರ ಆಗಿದೆ. ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಯಾವತ್ತೂ ಕೆಸರಿನಿಂದ ಕೂಡಿರ್ತಕ್ಕಂಥ ಕಾಲನಿ ಅದು. ಯಾಕಂದರೆ ಚರಂಡಿ ಇಲ್ಲ. ಆ ಸಿಮೆಂಟ್ ರೋಡ್ ಮೇಲೆ ಎಲ್ಲರೂ ಬಟ್ಟೆ ಒಗಿತಾರೆ, ಮನೆ ತೊಳಿತಾರೆ, ಎಲ್ಲ ನೀರು ಆ ರೋಡಿಗೆ ಬಿಡ್ತಾರೆ. ಆ ರೋಡ್ ಹಾಸ್ಗಟ್ಟಿಗೆಲ್ಲ ಚರಂಡಿ ಇಲ್ಲದ ಯಾವತ್ತೂ ಕೆಸರು ಆಗ್ತದ. ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳು ಸೈಕಲ್ ಮೇಲೆ ಹೋಗೋ ಸ್ಪೀಡ್ ಆಗಿದ್ದು ಎಷ್ಟು ಕಾಲು ಮಕ್ಕಳು. ವಯಸ್ಸಾದ ಜನರಿಗೆ ದವಾಖಾನೆಗೆ ಒಯ್ಬೇಕಪ್ಪ ಅಂತಂದ್ರೆ ಒಂದು ಆಟೋ ನಿಲ್ತಾನ ಬರೋಂಗಿಲ್ಲ. ಮೇನ್ ರೋಡ್ ರಿಂಗ್ ರೋಡಿಗೆ ಅದಕ್ಕೆ ಖಾಲಿ ಒಂದು ಪರ್ವಾಂಗ ಹೋಗಲ್ಲ. ಅಷ್ಟು ತನ ಅವರು ಮೇನ್ ರೋಡಿಗೆ ನಡ್ಕೋತ ಬಂದು ಆಟೋ ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಎಲ್ಲ ಹೆಣ್ಮಕ್ಳು ತಮ್ಮ ಮನೆ ಮುಂದೆ ಬಟ್ಟೆ ಒಗಿತಾರ, ಮನೆ ಮುಂದೆ ಸ್ನಾನ ಮಾಡ್ತಾರೆ. ಕಾರಣ ಏನಪ್ಪ ಅಂತಂದ್ರೆ ಚರಂಡಿ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಶ್ವೇತಪತ್ರ ಹೊರಡಿಸಬೇಕೆಂದು ಬಿಜೆಪಿ ಪಕ್ಷದ ಮಾಧ್ಯಮ ವಕ್ತಾರರಾದ ಸುಧಾ ಹಲಕಾಯಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಯಾದಗಿರಿಯಲ್ಲಿ ನಡೆದ ಆರೋಗ್ಯ ಆವಿಷ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದಾಗ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು 13,000 ಕೋಟಿ ರೂಪಾಯಿಗಳನ್ನ ನಮ್ಮ ಸರ್ಕಾರ ಬಂದಾಗಿನಿಂದ ನೀಡಿದ್ದೇವೆ ಅನ್ನೋ ಮಾತು ಹೇಳಿದರು.
ತಿಳಿಸಿದರು. ಈ ಮಾತು ಅಸತ್ಯದಿಂದ ಕೂಡಿರುವಂತಹದ್ದು, ಸುಳ್ಳಿನಿಂದ ಕೂಡಿರುವಂತದ್ದು. ತಾವು ಈ ಭಾಗದ ಜನತೆಗೆ KKRDB ಮುಖಾಂತರ ಇಂದು ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ. ಇದು ಖಂಡಿತವಾಗಿಯೂ ಕಣ್ಮರೆಸುವಂತಹ ಕೆಲಸ ಮಾಡಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಬಾರಿ ಕಲಬುರಗಿಯಲ್ಲಿ ನಡೆದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಭಾಗದ ಸರ್ವಾಂಗೀಣ ವಿಕಾಸಕ್ಕೆ ಏನೆಲ್ಲ ಮಾಡಿದ್ದೀರಾ ಅಂತ ಹೇಳಿದ ಸಿಎಂ ಅವರು ಇನ್ನೂ ಕೂಡ ಪರಿಹಾರ ಒದಗಿಸಿಲ್ಲ. 15,000ಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇವೆ, ಅವುಗಳನ್ನ ಇನ್ನೂ ಭರ್ತಿ ಮಾಡಿಲ್ಲ. ಎಲ್ಲಾ ಕ್ಷೇತ್ರದಲ್ಲಿಯೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಕಟ್ಟ ಕಡೆಯ ಸ್ಥಾನದಲ್ಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮೊನ್ನೆ ಯಾದಗಿರಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳಿದರು, ನಾವು ಕಲ್ಯಾಣ ಕರ್ನಾಟಕಕ್ಕೆ 3 ವರ್ಷದಲ್ಲಿ 13,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು. ಇದು ಒಂದು ಅಪ್ಪುಟವಾದ ಸುಳ್ಳು. ಅನೇಕ ಮೊದಲು ಸಹ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ವಿದ್ಯಾಭ್ಯಾಸದಲ್ಲಿ ನಮ್ಮ ಜಿಲ್ಲೆ ಕಟ್ಟಕಡೆಯ ಸ್ಥಾನದಲ್ಲಿದೆ. ಆರೋಗ್ಯ ವಿಷಯದಲ್ಲಿ ಕಟ್ಟಕಡೆಯ ಸ್ಥಾನದಲ್ಲಿದೆ. ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ಕಟ್ಟಕಡೆಯ ಸ್ಥಾನದಲ್ಲಿದೆ. ಅಂದರೆ ಎಲ್ಲ ಅಭಿವೃದ್ಧಿಯಲ್ಲಿ ಸಹ ನಮ್ಮ ಜಿಲ್ಲೆ ಕಟ್ಟಕಡೆಯ ಸ್ಥಾನದಲ್ಲಿದೆ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕನೂ ಹೌದು. ಇವರು 3 ವರ್ಷದಲ್ಲಿ 13,000 ಕೋಟಿ ಕೊಟ್ಟಿದ್ದೀನಿ ಅಂತ ಏನು ಹೇಳಿದ್ದಾರೆ, ಇದಕ್ಕೊಂದು ವೈಟ್ ಪೇಪರ್ ಅವ್ರು ಕೊಡಬೇಕು ಅಂತ ಕೇಳ್ತೀನಿ. ನಾನು ಡಾಕ್ಟರ್ ಸುಧಾಕರ್ ಅಲ್ಕೈ ಶ್ವೇತ ಪತ್ರ ಅವರು ಕೊಡಬೇಕು. 13,000ದು ಏನೇನು ಕೆಲಸ ಇವರು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ. ಇಷ್ಟು ವರ್ಷ ನಾವೇನು ಅಂದ್ಕೊಂಡಿದ್ವಿ, ನಂಜುಂಡಪ್ಪ ವರದಿ ಪ್ರಕಾರ ಈ ನಮ್ಮ ಎಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ ಅಂತ ಅಂದ್ಕೊಂಡಿದ್ವಿ. ಈಗ ಒಂದು ಹೊಸ ತೊಗೊಂಡು ಬಂದಿದ್ದಾರೆ, ಗೋವಿಂದರಾವ್ ವರದಿ ಅಂತ. ಗೋವಿಂದರಾವ್ ವರದಿ ಏನು ಅಂತಂದರೆ, ಇಟ್ ಈಸ್ ದ ರೀಅಡ್ರೆಸಲ್ ಆಫ್ ದ ಕಾಂಪ್ರಿಹೆನ್ಸಿವ್ ಕಾಂಪ್ಯಾಕ್ಟ್ ಡೆವಲಪ್ಮೆಂಟ್ ಇಂಡೆಕ್ಸ್. ಅಂದರೆ ನಂಜುಂಡಪ್ಪ ವರದಿ ಏನಿತ್ತು ಅದನ್ನು ಮತ್ತೆ ರೀಅಡ್ರೆಸ್ ಮಾಡ್ತಾರಂತೆ. ನಾನು ನೋಡಿದೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಒಂದು ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಾರೆ. ಏನು ಅಂದರೆ, ಒಂದು ಇನ್ಪುಟ್ ದಟ್ ಈಸ್ ದ ಪ್ಯೂಪಲ್ ಟೀಚರ್ ರೇಷಿಯೋ, ದಟ್ ಈಸ್ ದ ಇನ್ಪುಟ್ ಅಂತೆ. ಆಮೇಲೆ ಲಿಟ್ರಸಿ ಔಟ್ಕಮ್, ದಟ್ ಈಸ್ ದ ಔಟ್ಪುಟ್ ಅಂತೆ. ಇದು ಏನು ಗೊತ್ತಿರಲಾರ್ದ ವಿಷಯ. ಇದರೊಳಗಡೆ ಏನು ಅಂತ ಪರಿ ಇವರು ಸತ್ಯಶೋಧನೆ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ. ಇವರು ಗೊತ್ತಿದ್ದ ವಿಷಯ ಇದೆ. 17,000ಕ್ಕಿಂತ ಜಾಸ್ತಿ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 17,000ಕ್ಕಿಂತ ಜಾಸ್ತಿ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ. ಇದರೊಳಗಡೆ ಮೇನ್ ಇಂಪಾರ್ಟೆಂಟ್ ನನಗನ್ಸಿರೋದು ಎಜುಕೇಷನ್ ಆ್ಯಂಡ್ ಹೆಲ್ತ್. ನಾವು ನೋಡ್ತಾ ಇದ್ದೀವಿ ಹೇಗೆ ಬಾಣತಿಯರು ಸಾವಾಯಿತು. ಆಮೇಲೆ ಈಗ ಜನೌಷಧಿ ಕೇಂದ್ರಗಳನ್ನು ಕ್ಲೋಸ್ ಮಾಡಿದರು. ಅಲ್ಲಿ ನಾರ್ಮಲಾಗಿ ಸಿಗೋ ಔಷಧಿಗಳೇ ಸಿಗ್ತಾ ಇಲ್ಲ, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅಂದರೆ ಹೆಲ್ತ್ ಎಜುಕೇಷನ್ ಇಟ್ ಈಸ್ ಸೋ ಇಂಪಾರ್ಟೆಂಟ್. ಇದನ್ನೆಲ್ಲ ಬಿಟ್ಟು ಇವರು ಇದನ್ನು ಸತ್ಯಶೋಧನೆ ಕಮಿಟಿ ಏನು ಮಾಡ್ತಾರೆ, ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಇನ್ಪುಟ್ ಅಂತೆ, ಔಟ್ಪುಟ್ ಅಂತೆ. ಅದಕ್ಕೆ ಇನ್ಪುಟ್ಟು ನಮ್ಮ ಶಿಕ್ಷಕರು ಇರಲಾರ್ದಕ್ಕೆ ಸಹ ನಮಗೆ ಇಲ್ಲ ಅಂತಲೇ ನಮಗೆ ರಿಸಲ್ಟು ಕಡಿಮೆ ಬಂದಿದೆ. ಇದು ಒಂದು ಸಾಮಾನ್ಯ ಪರಿಜ್ಞಾನ ಇದೆ, ಎಲ್ಲರಿಗೂ ಗೊತ್ತಾಗುತ್ತೆ. ಇದೆ ಕಾಂತರಾಜ್ ವರದಿ ಮಾಡಿದರು ಕಾಸ್ಟ್ ಸೆನ್ಸಸ್ ಸಲುವಾಗಿ. 162 ಕೋಟಿ ಎಲ್ಲೋಯ್ತು, ಸ್ವಾಹ. ಈಗ ಅದನ್ನು ಹೊಸದು ಕಮಿಟಿ ಮಾಡ್ತಾರಂತೆ. 3 ತಿಂಗಳಲ್ಲಿ ರಿಪೋರ್ಟ್ ಕೊಡ್ತಾರೆ. ಯಾಕಂದರೆ ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದವ್ರದ್ದು ಯಾವುದೇ ಅವ್ರ ಕಾರ್ಯ ತೊಗೊಂಡ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅಕ್ಯುರೇಟ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ ಅ ಫಾಸ್ಟ್ ಸ್ಕೇಲ್. ಸಾಮಾಜಿಕ ನ್ಯಾಯ ಒದಗಿಸಲು ಜನರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ತಿಳಿದಿರಬೇಕು. ಅದಕ್ಕಾಗಿ ಮರು ಸಮೀಕ್ಷೆ ಅಗತ್ಯವಿದೆ. ಕೇಂದ್ರ ಸರ್ಕಾರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಳ್ಳುತ್ತಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಜನಗಣತಿಯನ್ನು 27ನೇ ಸಾಲಿನಿಂದ ಕೈಗೊಳ್ಳುತ್ತಿದ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮಾಡುವುದಾಗಿ ಎಲ್ಲಿಯೂ ಹೇಳಿಲ್ಲ. ನಾವು ಮಾಡುತ್ತಿರುವುದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ, ಅದರ ಜೊತೆ ಜಾತಿ ಗಣತಿಯು ಒಳಗೊಂಡಿದೆ ಎಂದರು. ಕೇಂದ್ರ ಸರ್ಕಾರ ಜನಗಣತಿ ಮಾಡುವುದಕ್ಕೆ ನಮ್ಮ ತಕರಾರಿಲ್ಲ. ನಮ್ಮ ಸಮೀಕ್ಷೆಗೂ ಅವರ ಸಮೀಕ್ಷೆಗೂ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ವ್ಯತ್ಯಾಸವಿದೆ ಎಂದರು. ವರದಿ ಕುರಿತು ಪ್ರಬಲರು ಹಾಗೂ ದುರ್ಬಲರು ಅಪೇಕ್ಷಣೆ ವ್ಯಕ್ತಪಡಿಸಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವರ್ಗಗಳ ಕಾಯ್ದೆ ಸೆಕ್ಷನ್ 11ರ ಪ್ರಕಾರ ವರದಿಗೆ 10 ವರ್ಷಗಳಾದ ಮೇಲೆ ಮರು ಸಮೀಕ್ಷೆ ಆಗಬೇಕು ಎಂದು ತಿಳಿಸಲಾಗಿದೆ. ಅದಕ್ಕಾಗಿ ಮರು ಸಮೀಕ್ಷೆ ಕೈಗೊಳ್ಳಲಾಗಿದೆ ಎಂದರು. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ. ಅದು 27ನೇ ಇಸ್ವಿಯಿಂದ ಮಾಡ್ತಾರೆ.
ಆದರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ ಎಲ್ಲೂ ಕೂಡ. ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಸೋಷಿಯೋ ಎಜುಕೇಷನಲ್ ಸರ್ವೆ. ಸೊ ಅದ್ರ ಜೊತೆ ಜಾತಿ ಗಣತಿನೂ ಬರ್ತದೆ. ಸೊ ಅದರಿಂದ ಕೇಂದ್ರ ಸರ್ಕಾರ ಮಾಡೋದು ಜಾತಿ ಗಣತಿ ಅಷ್ಟೇ, ನಾವು ಮಾಡೋದು ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ. ಅಲ್ಪ ಅವ್ರು ಮಾಡಲಿ, ನಮ್ದೇನು ತಕರಾರಿಲ್ಲ. ನಾವು ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂತಂದರೆ, ನಾವು ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡೋದು, ಸೋಷಿಯೋ ಎಜುಕೇಷನಲ್ ಸರ್ವೆ. ಸೊ ಯಾಕೆಂದರೆ ಸಾಮಾಜಿಕ ನ್ಯಾಯ ಮಾಡಬೇಕಾದ್ರೆ ನಾವು ಅವರಿಗೆ ಸೋಷಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ಸ್ ಪರಿಸ್ಥಿತಿ ಗೊತ್ತಿರಬೇಕು. ಅದಿದ್ದೇ ಗೊತ್ತಿಲ್ಲದೆ ಹೋದರೆ ಸೋಷಿಯಲ್ ಜಸ್ಟಿಸ್ ಮಾಡೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರವೇ ಈ ಸರ್ವೆನ ನಾವು ಮಾಡ್ತಾ ಇದ್ದೀವಿ. ಪ್ರಬಲ ದುರ್ಬಲ ಅಂತಲ್ಲ, ದುರ್ಬಲರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ, ಪ್ರಬಲರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ. ಅದರಿಂದ ಮತ್ತೆ ಅದು ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ 10 ವರ್ಷ ಆಗ್ಬಿಟ್ಟಿದೆ. ಸೆಕ್ಷನ್ 11 ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ ಪ್ರಕಾರ, ಸೆಕ್ಷನ್ 11 ಕ್ಲಾಸ್ 1 ಅದರ ಪ್ರಕಾರ ಈಗಾಗಲೇ ಮುಂಗಾರು ಮಳೆ ಆರಂಭವಾದ ಹಿನ್ನೆಲೆಯಲ್ಲಿ ಜೋಗ ಜಲಪಾತದ ವೀಕ್ಷಣೆಗೆ ದಿನೇ ದಿನೇ ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗಿದೆ. ಹೌದು, ಮುಂಗಾರು ಮಳೆ ಆರಂಭವಾಗುತ್ತಿದ್ದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತ ಮೈ ತುಂಬಿಕೊಂಡಿದೆ. ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಜಲಪಾತಗಳು ತುಂಬಿಕೊಂಡು ಹರಿಯುತ್ತಿರುವುದು ಮನಸ್ಸಿಗೆ ಮುದ ನೀಡುತ್ತಿವೆ. ಈ ಮನೋಹರ ದೃಶ್ಯಗಳನ್ನ ಪ್ರವಾಸಿಗರು ಕಣ್ತುಂಬಿಕೊಳ್ಳಲು ಮತ್ತು ಸೆಲ್ಫಿ, ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಕಾಳಗಿ ಪಟ್ಟಣದ ಹೊರವಲಯದ ಕರಿಕಟ್ಟಿ ಏರಿಯಾದಲ್ಲಿ ಕಾಲುದಾರಿಗಾಗಿ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆರೋಪಿಸಿದರು. ಈ ವರ್ಷ ಉತ್ತಮ ಮಳೆಯಾಗಿದ್ದು ಉಳುಮೆ ಮಾಡಲು ಹೊಲಗಳಿಗೆ ಹೋಗಬೇಕಾದ್ರೆ ಒಂದು ಕಡೆ ಗದ್ದೆ ಇನ್ನೊಂದು ಕಡೆ ಹಳ್ಳವಿದೆ. ಮಧ್ಯದಲ್ಲಿ ಕಾಲುದಾರಿ ಇದ್ದು ಇದನ್ನ ಸರಿಪಡಿಸಿಕೊಟ್ಟರೆ ಸುಮಾರು 500ರಿಂದ 600ರಷ್ಟು ಭೂಮಿ ಉಳುಮೆ ಮಾಡಲು ಸಹಾಯವಾಗುತ್ತದೆ. ಇನ್ನು ಹಲವಾರು ರೈತರು ತಮ್ಮ ಹೊಲ ಗದ್ದೆಗಳಿಗೆ ತೆರಳುವ ದಾರಿಯಲ್ಲಿ ಮುಳ್ಳು ಕಂಟಿ ಬೆಳೆದದ್ದು ತಮ್ಮ ಹೊಲಗಳಿಗೆ ಹೋಗಲು ರೈತರು ಪರದಾಡುತ್ತಿದ್ದಾರೆ. ಈ ಕೂಡಲೇ ಕಾಲುದಾರಿ ಸರಿಪಡಿಸಬೇಕೆಂದು ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ದೊರೆತಿಲ್ಲ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡರು. 1000 ಎಕರೆ ತನ ಬರ್ತವ, ಅಷ್ಟು ರೈತರು ಈ ದಾರಿಯನ್ನೇ ಅವಲಂಬಿಸ್ಯಾರ. ದನ, ಕರು, ಟ್ರ್ಯಾಕ್ಟರ್, ಎತ್ತಿನ ಗಾಡಿ, ಬೈಕ್ಗಳು. ಈಗಿನ ಕಾಲಕ್ಕಂತೂ ರೈತರು ಟ್ರ್ಯಾಕ್ಟರ್ ಮತ್ತು ಬೈಕ್ ಇಲ್ಲದೆ ಹೆಚ್ಚಿಗೆ ಹೊಲಕ್ಕೆ ಹೋಗೋರು ಸಿಗಂಗಿಲ್ಲ. ನಮಗೆ ಬೈಕು ಮತ್ತು ಟ್ರ್ಯಾಕ್ಟರ್ ಓಡಾಡ್ಲಿಕ್ಕೆ ಯೋಗ್ಯ ಆಗಂಗ ಈ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ದಯವಿಟ್ಟು. ಆದಷ್ಟು ಜಲ್ದಿ 2-3 ದಿನದಾಗ ಮಾಡಿಕೊಟ್ರೆ ಈಗ ಬಿತ್ತನೆ ಕಾರ್ಯ ಶುರು ಆಗ್ಯಾವ, ಒಳ್ಳೆ ಮಳೆ ಆಗ್ಯದ, ಇನ್ನೇನು ಬಿತ್ತಲಾಕ ಶುರು ಮಾಡ್ತಾರೆ. ರಸ್ತೆ ಮಾತ್ರ ಇಲ್ಲ. ಹಿಂಗಾಗಿ ನಾವು ಹೊಲಕ್ಕೆ ಹೋಗಿ ಬಿತ್ತಲಿಲ್ಲ, ಗಳೆ ಹೊಡಿಲಿಲ್ಲ ಅಂದ್ರೆ ಹೊಲ ಬಿದ್ದು ಹಾಳಾಗಿ ಹೋಗ್ತಾವೆ. ಅದಕ್ಕಿದು ಗಂಭೀರವಾಗಿ ಈ ಸಮಸ್ಯೆ ಪರಿಗಣಿಸಿ ಆದಷ್ಟು ಜಲ್ದಿ
ಅಧಿಕಾರಿಗಳು ದಯವಿಟ್ಟು ಈ ರಸ್ತೆ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ಈಗ ಇದು ಎಷ್ಟು ಎಕರೆ ಇದು ಹಾಳು ಬಿದ್ದವ್ರಿ? ಈಗ ಇದು ಎಕರೆ ಅಂತ ಹೆಂಗೆ ಹೇಳಮ್ ಸರ್, ಒಂದು ಜಾಗದಾಗ 15 ಫೀಟು 20 ಫೀಟು 30 ಫೀಟು ಈ ಥರ ರಸ್ತೆ ಅದ ಸರ್. ಹೆಚ್ಚು ಕಮ್ಮಿ ಇರ್ತದೆ ರೀ. ಅದು ಈ ಕಡೆ ಇವರು ಹೊಲದವ್ರು ಬೇಲಿ ಹಾಕ್ಯಾರ, ಈ ಕಡೆ ಇದು ಗದ್ದಿದ ಕವಲಿ ಬರ್ತದೆ ರೀ. ಆ ಕವಲಿ ಮತ್ತು ಬೇಲಿ ನಡಬರ್ಕ್ ನಮ್ಮ ರಸ್ತೆ ಇರ್ತದೆ ರೀ. ಆ ರಸ್ತೆ ಆದಷ್ಟು ಎಷ್ಟೊಂದು 15-20 ಫೀಟ್ ಮಾಡಿಕೊಟ್ರೆ ಸಾಕು, ರೈತರು ಆರಾಮಾಗಿ ಓಡಾಡ್ತಾರೆ. ಹೆಚ್ಚಿಗೆ ಆತಿತ್ತಂದ್ರೆ ಹೆಚ್ಚಿಗೆ ಮಾಡಿದ್ರೂ ಏನು ತಪ್ಪಿಲ್ಲ. ದನಗಳಿಗೆ ಮೈಲಾಕೂ ಹುಲ್ಲು ಆಗ್ತದೆ ರೋಡಿಗೆ 2 ಸೈಡು. ಆದಷ್ಟು ಬೈಲ್ ಮಾಡಿದ್ರೆ ಚಲೋ ಅಂಥೇಳಿ ನಮ್ಮ ಅನಿಸಿಕೆ ಅದ. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ತಾಲೂಕಾ ಅಧ್ಯಕ್ಷ ಭೀಮರಾಯ್ ಮಲಗಾಣ್, ಬಲರಾಮ್ ವಲ್ಲಾಪುರೆ, ರೇವಣಸಿದ್ದ ಪೂಜಾರಿ, ಸುನಿಲ್ ರಾಜಾಪುರ್, ರಾಜ್ಕುಮಾರ್ ರಾಸೂರ್ ಸೇರಿದಂತೆ ಇತರರು ಇದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕಲಬುರಗಿಯಲ್ಲಿ ಮುಸ್ಲಿಂ ಸಂಘಟನೆಗಳಿಂದ ಪ್ರತಿಭಟನೆಗಳು ಮುಂದುವರೆದಿದೆ. ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕಲಬುರಗಿ ನಗರದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ತಿದ್ದುಪಡಿಗೆ ತಂದಿರೋ ವಕ್ಫ್ ಕಾಯ್ದೆಯನ್ನು ತೀವ್ರವಾಗಿ ವಿರೋಧಿಸಿದರು. ಇನ್ನು ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನ ವಾಪಸ್ಸು ಪಡೆಯಬೇಕು, ಇಲ್ಲವಾದಲ್ಲಿ ದೇಶಾದ್ಯಂತ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ऑल इंडिया मुस्लिम पर्सनल लॉ बोर्ड की जानिब से जो रहनुमाया हिदायत हमें मौसूल हुए हैं, उसी बुनियाद पर पूरे हिंदुस्तान में हर जिले में हमें हिदायत दी गई है। जिले के डिप्टी कमिश्नर कानून वापस लो, वक्फ हमारा, राष्ट्र तुम्हारा, नहीं चलेगा, वक्फ बचाओ, मुल्क बचाओ, वक्फ बचाने ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನಿರ್ದೇಶನದಂತೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಕುಲ್ ಜಮಾತಿ ಎಲ್ಲ ಪ್ರಮುಖ ತಂಜೀಮ್ಗಳ ಒಕ್ಕೂಟದಿಂದ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಸಲ್ಲಿಸಲು ಗುಲ್ಬರ್ಗಾ ಜಿಲ್ಲಾ ಕಚೇರಿಗೆ ಆಗಮಿಸಿ ಎಲ್ಲ ಜನರನ್ನು ಇಲ್ಲಿ ಸೇರಿಸಿ ಒಂದು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಏನು ಪಾಸ್ ಆಗಿದೆ ನಮ್ಮ ದೇಶದಲ್ಲಿ, ಆ ಬಿಲ್ಲನ್ನು ವಿರೋಧಿಸುತ್ತಾ ಆ ಬಿಲ್ಲನ್ನು ವಾಪಸ್ ತಗೊಳ್ಳಲು ರಾಷ್ಟ್ರಪತಿಯವರಿಗೆ ಒಂದು ಮನವಿ ಸಲ್ಲಿಸಿವಿ. ಈ ಮನವಿ ಪತ್ರದಲ್ಲಿ ನಮ್ಮ ದೇಶದ ಕಾನೂನು ಪರವಾಗಿ ಮಾತಾಡಿದ್ವಿ. ನಾವು ಕಾನೂನಿನಲ್ಲಿ ನಮ್ಮ ಎಲ್ಲ ಧರ್ಮದ ಜನರಿಗೆ ಈಕ್ವಲ್ ಅವಕಾಶ ಇದೆ, ನಮ್ಮ ಧರ್ಮ ಮೇಲೆ ಪಾಲನೆ ಮಾಡಲು, ಅದರದ್ದು ಪ್ರಚಾರ ಮಾಡಲು. ಆದರೂ ಈ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ನಮ್ಮ ವಿರುದ್ಧ, ನಮ್ಮ ಮುಸಲ್ಮಾನರ ವಿರುದ್ಧ ಪರ್ಟಿಕ್ಯುಲರ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತಂದು ನಮ್ಮ ಎಲ್ಲ ನಮಗೆ ಏನದ ಬೆನಿಫಿಟ್ಸ್ ಏನದಾವ ಅವೆಲ್ಲ ಕಿತ್ಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ. ಈಗ ಪರ್ಸನಲ್ ಲಾ ಬೋರ್ಡ್ ಒಂದು ನಿರಂತರವಾಗಿ ಈ ಒಂದು ಪೀಸ್ ಏನದಲ್ಲ ಎಜುಟೇಷನ್ ಹಮ್ಮಿಕೊಂಡಿದೆ. ಇವತ್ತು ಅದರದ್ದು ಒಂದು ಕಡೆಯಾಗಿ ಕಲಬುರಗಿ ನಗರದಲ್ಲಿ DC ಮುಖಾಂತರ ರಾಷ್ಟ್ರಪತಿಗೆ ನಾವು ಮನವಿ ಸಲ್ಲಿಸಿವಿ. ಅದರಲ್ಲಿ ನಾವು ಮನವಿನಲ್ಲಿ ಈ ಕಾನೂನನ್ನು ವಾಪಸ್ ತಗೊಳ್ಳಲು ಒತ್ತಾಯ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮಿತ್ರರಿಗೆ ಕೂಡ ಈ ಒಂದು ಕಾಲಾ ಕಾನೂನು ವಿರುದ್ಧದ ಬಗ್ಗೆ ನೀವು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರದ ಮುಂದೆ ತಮ್ಮ ವರದಿಯನ್ನು ಸಲ್ಲಿಸಲು ಮನವಿ ಮಾಡ್ತೀನಿ. ಧನ್ಯವಾದ. ನಾನು ಮುಸ್ತಾಕ್ ಅಹಮದ್, ರಿಟೈರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನ್ಯಾಯಾಲಯದ ಚೇಂಬರ್ನಲ್ಲಿದ್ದಾಗಲೇ ಹೃದಯಾಘಾತಕ್ಕೆ ಒಳಗಾದ ನ್ಯಾಯಾಧೀಶರೊಬ್ಬರು ನಿಧನರಾದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲಾ ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 3ನೇ ಹಿರಿಯ ಶ್ರೇಣಿಯ ನ್ಯಾಯಾಧೀಶ ವಿಶ್ವನಾಥ್ ಮುಗುಟಿ ಮೃತಪಟ್ಟವರು. ಇಂದು ಜಿಲ್ಲಾ ಕೋರ್ಟ್ ಚೇಂಬರ್ನಲ್ಲಿದ್ದ ವೇಳೆಯಲ್ಲಿ ಅವರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಅವರನ್ನು ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದರೆ ಅಷ್ಟರಲ್ಲೇ ಅವರು ಕೊನೆಯುಸಿರು ಎಳೆದಿರುವುದಾಗಿ ವೈದ್ಯರು ದೃಢಪಡಿಸಿದ್ದಾರೆ. ನ್ಯಾಯಾಧೀಶ ವಿಶ್ವನಾಥ್ ಮುಗುಟಿ 15 ದಿನಗಳ ಹಿಂದಷ್ಟೇ ಕಲಬುರಗಿ ನ್ಯಾಯಾಲಯಕ್ಕೆ ವರ್ಗಾವಣೆಗೊಂಡಿದ್ರು. ನ್ಯಾಯಾಧೀಶ ವಿಶ್ವನಾಥ್ ಅಗಲಿಕೆಗೆ ಕಲಬುರಗಿ ಜಿಲ್ಲಾ ಬಾರ್ ಅಸೋಸಿಯೇಷನ್ ಕಂಬನಿ ಮಿಡಿದದ್ದು ಸೋಮವಾರ ಕೋರ್ಟ್ ಕಲಾಪವನ್ನು ಸ್ಥಗಿತಗೊಳಿಸಿ ಪ್ರಕಟಣೆ ಹೊರಡಿಸಿದೆ. ಬಂದಿಲ್ಲ
ಇವತ್ತಿನ ಸುದ್ದಿಗಳು ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆ ಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9449029555 7406215555.